ರಿಷಾ ಗೌಡಗೆ ಬಗಣಿಗೂಟ ಇಟ್ಟಂತ ಕಿಚ್ಚ ಸುದೀಪ್ ಸರ್. ಯಾಕೆ? ಯಾವಾಗ? ಎಲ್ಲಿಟ್ರು? ವಾ, ನೀವಿನ್ನು ಇವತ್ತಿನ ಎಪಿಸೋಡ್ ಪ್ರೊಮೋ ನೋಡಿಲ್ವಾ? ಮೊದ್ಲೋಗ್ ನೋಡಿ. ಹೌದು ಸ್ನೇಹಿತರೆ, ಇವತ್ತಿನ ಒಂದು ಬಿಗ್ ಬಾಸ್ ಪ್ರೊಮೋ ಲಾಂಚ್ ಆಗಿದೆ. ಆ ಒಂದು ಪ್ರೊಮೋದಲ್ಲಿ ಸಿಕ್ಕಾಪಟ್ಟೆ ಖುಷಿ ಕೊಡ್ತಕ್ಕಂತ ವಿಚಾರ, ಅದಕ್ಕೋಸ್ಕರ ಹಂಚ್ಕೊಳ್ಳೇಬೇಕು ಅಂತ ನಾನು ಸಾಕಷ್ಟು ಕುತೂಹಲಕಾರಿಯಾಗಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ರಿಷಾ ಗೌಡಗೆ ಸರಿಯಾಗಿ ಬಗಣಿಗೂಟನ ಇಡ್ತಾ ಇದ್ದಾರೆ. ನಾರ್ಮಲ್ ಆಗಿ ಏನಿಲ್ಲ, ಕೊಬ್ಬರಿ ಎಣ್ಣೆ, ಖಾರದ ಪುಡಿ ಎಲ್ಲ ವ್ಯವಸ್ಥೆ ಆಗಿದೆ ಅನ್ಕೊಂತೀನಿ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಆ ಒಂದು ಪ್ರೊಮೋ ನೋಡಿದ್ರೆ ಪ್ರತಿಯೊಬ್ಬ ಬಿಗ್ ಬಾಸ್ ಅಭಿಮಾನಿಗೂ ಕೂಡ ಖುಷಿ ಆಗೋದ್ ಗ್ಯಾರಂಟಿ. ಹೌದು ಸ್ನೇಹಿತರೆ, ಇವತ್ತಿನ ಎಪಿಸೋಡ್ ಅಲ್ಲಿ ಸಖತ್ತಾಗಿ ಮಜಾ ಬರುವಂತ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪಾ ಅಂತಂದ್ರೆ, ಅಪ್ಪಿ ತಪ್ಪಿ ಸ್ವಲ್ಪ ಮಿಸ್ ಆದ್ರೂ ಕೂಡ ಬಿಗ್ ಬಾಸ್ ಮನೇಲಿ ಇರ್ತಕ್ಕಂಥ ಕಂಟೆಸ್ಟೆಂಟ್ ಗಳ ಕೈಯಲ್ಲಿ ಇರ್ತಕ್ಕಂಥ ಪವರ್ ಏನಪ್ಪಾ ಅಂತಂದ್ರೆ, ರಿಷಾ ಗೌಡನ ಆಚೆ ಹಾಕುವಂತ ಪವರ್. ಹೌದಾ? ಇದು ಆಕ್ಚುಲಿ ಫ್ಯಾನ್ಸ್ ಅಲ್ವಾ ಆಚೆ ಹಾಕೋದು? ಮತ್ತೆ ಬಿಗ್ ಬಾಸ್ ಮನೇಲಿ ಇರ್ತಕ್ಕಂಥ ಕಂಟೆಸ್ಟೆಂಟ್ ಗಳು ಅಂತ ಹೇಳ್ತಾ ಇದೀಯ ನೀನು? ಹೇಳ್ತೀನಿ ಸ್ನೇಹಿತರೆ. ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ, ನಾನು ನಿಮ್ಮ ರಘುವರಿ RVK ಸ್ಟುಡಿಯೋಸ್ಗೆ ಎಲ್ಲರಿಗೂ ಸ್ವಾಗತ. ಹಾಗೆ ಬಿಗ್ ಬಾಸ್ ರಿವ್ಯೂಗೂ ಕೂಡ ಸ್ವಾಗತ. ವಿಚಿತ್ರ ಏನಪ್ಪಾ ಅಂತಂದ್ರೆ, ಬಿಗ್ ಬಾಸ್ ಮನೆಗೆ ಬಂದಾಗ ಅವ್ರ ಮುಖವಾಡ ಕಳಚ್ತೀನಿ, ಇವ್ರ ಮುಖವಾಡ ಕಳಚ್ತೀನಿ, ನಾನು ಹಂಗಿರ್ತೀನಿ ಹಿಂಗಿರ್ತೀನಿ, ನಾನೇ ಎಲ್ಲ ಅಂದಂತ ರಿಷಾ ಗೌಡ ಕೊನೆಗೆ ಮಣ್ಣು ತಿನ್ನೋದ್ರಲ್ಲಿ ನಾನ್ ನಂಬರ್ 1 ಅನ್ನೋ ರೀತಿ ಪ್ರೂವ್ ಮಾಡ್ಕೊಂಡಿದ್ದಾರೆ. ನನಗೆ ಮಾತಾಡೋದಕ್ ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ. ಅಲ್ಲಿ ಅಲ್ಪ ಸ್ವಲ್ಪ ಮಾತಾಡುವಂತ ಅವಶ್ಯಕತೆ ಇದ್ರು ಕೂಡ ನಾನು ಅಲ್ಲೋಗಿ ಬೊಗಣೆ ಬಾರ್ಸೋ ರೇಂಜಿಗೆ ಇಷ್ಟಿಷ್ಟು ಮಾತಾಡ್ಬಿಟ್ಟು ಬರ್ತೀನಿ. ಸೊ ಆ ರೀತಿ ಮಾತಾಡ್ಬಿಟ್ಟು ನನ್ನ ಹೆಸರು ಕೆಡಿಸ್ಕೊಂತೀನಿ ಅಂತ ಪ್ರೂವ್ ಮಾಡಿದ್ದಾರೆ. ಬಿಗ್ ಬಾಸ್ ಮನೆಗ್ ಬರ್ಬೇಕಾದ್ರೆ ಇವ್ರಿಗೆ ಇದ್ದಂತ ಎನಿಮಿಗಳು ಯಾರಪ್ಪ ಅಂತಂದ್ರೆ, ಅಶ್ವಿನಿ ಗೌಡ, ಜಾನ್ವಿ, ಧ್ರುವಂತ್, ರಾಶಿಕಾ, ಹಾಗೆ ಇನ್ನೊಂದಷ್ಟು ಕಾಕ್ರೋಚ್. ಇಷ್ಟು ಜನ ಅವರಿಗೆ ಎನಿಮಿಗಳು ಅಂತ ಇರ್ತಾರೆ. ಅಷ್ಟು ಜನ ಎನಿಮಿಗಳಲ್ಲಿ ಇವ್ರು ಚೂಸ್ ಮಾಡ್ಕೊಂಡು ಕೊನೆಗೆ ಅಪೋಸಿಟ್ ಆಗಿರ್ತಕ್ಕಂಥದ್ದು ಯಾರಿಗೆ? ಈಗ ಇವ್ರು ಯಾರ ಪರ ನಿಂತ್ಕೊಂಡಿದ್ದಾರೆ, ಯಾರ ಪರವಾಗಿ ಹೋಗಿ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ? ಇಲ್ಲಿ ವಿಪರ್ಯಾಸ ಏನಪ್ಪಾ ಅಂತಂದ್ರೆ, ಅಷ್ಟೆಲ್ಲಾ ಮಾತಾಡಿ ಕೊನೆಗೆ ಕೆಟ್ಟವರಾಗಿ ಮುಖವಾಡ ಕಳಚ್ತೀನಿ ಅಂತಂದೇಳಿ ಕೊನೆಗೆ ಉಸುರುವಳ್ಳಿಯಾಗಿ ಬದಲಾಗಿದ್ದು ಇವ್ರೇನೆ. ನಮ್ಮ ಗಿಲ್ಲಿ ರಿಷಾ ಗೌಡ ಅವ್ರಿಗೆ ಉಸುರುವಳ್ಳಿ ಅಂತ ಹೆಸರಿಟ್ಟಿದ್ದಾನೆ. ತುಂಬಾ ಮ್ಯಾಚ್ ಆಗುವಂತ ಹೆಸರು. ಉಸುರುವಳ್ಳಿ ಅನ್ನೋ ಹೆಸರು ತುಂಬಾನೇ ಮ್ಯಾಚ್ ಆಗುತ್ತೆ. ಬಿಕಾಸ್ ಯಾಕೆ ಅಂತಂದ್ರೆ, ಬಿಗ್ ಬಾಸ್ ಮನೆಗೆ ಬಂದಾಗ ನಾನು ಎಲ್ಲರೂ ಮುಖವಾಡ ಕಳಚ್ತೀನಿ ಅಂತಂದೇಳಿ ಯಾರ್ಯಾರು ನನ್ನ ಎನಿಮಿಗಳು ಅಂತ ಹೇಳಿದ್ಲೋ ಅದೇ ಎನಿಮಿಗಳ ಜೊತೆ ಕೈ ಮಿಲಾಯಿಸ್ಕೊಂಡು ಆರಾಮಾಗಿ ಜಾಲಿಯಾಗಿದ್ದಾಳೆ. ಸೊ ಹಾಗಾಗಿ ರಿಷಾ ಗೌಡಗೆ ಉಸುರುವಳ್ಳಿ ಅನ್ನೋ ಹೆಸರು ಸೂಟ್ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಅಂತ ತಿಳಿಸಿ. ಇವತ್ತಿನ ಪ್ರಮೋದಲ್ಲಿ ಏನೆಲ್ಲ ಹಿಂಟ್ ಬಿಟ್ಕೊಟ್ಟಿದ್ದಾರೆ ಅಂತಂದ್ರೆ, ಭಗವಂತ ಕೈ ಕೊಟ್ಟ ದುಡಿಯೋಕೆ ಅಂತ, ಅದನ್ನ ಯಾಕೆ ಎತ್ತುವೆ ಹೊಡಿಯೋಕಂತ. ಯಾಕೆ ಬಂತು ಈ ಟೈಟಲ್? ಅದೇ ಗಿಲ್ಲಿಗೆ ಕೈ ಮಾಡಿದ ಕಾರಣಕ್ಕೆ. ರಿಷಾ ಗೌಡ ಒಂದು ಬಟ್ಟೆ ವಿಚಾರಕ್ಕೆ ಹೋಗಿ ಸ್ವಲ್ಪ ತಾಳ್ಮೆ ಕಳ್ಕೊಂಡು ಕೋಪ ಅತಿರೇಕಕ್ಕೆ ಹೋಗಿ ಗಿಲ್ಲಿ ಮೇಲೆ ಕೈ ಮಾಡಿದ್ದಕ್ಕೆ ಈಗ ಮಣ್ಣು ತಿನ್ನುವಂತ ಸಮಯ ಬಂದಿದೆ. ಯಾಕೆ ಮಾತು ಹೇಳ್ತಾ ಇದೀನಿ ಅಂತಂದ್ರೆ, ಇವತ್ತಿನ ಎಪಿಸೋಡ್ ಅಲ್ಲಿ ಬಿಟ್ಕೊಟ್ಟಿರ್ತಕ್ಕಂಥ ಹಿಂಟ್ ಏನಪ್ಪಾ ಅಂತಂದ್ರೆ, ರಿಷಾ ಗೌಡ ಮಾಡಿದ್ದು ತಪ್ಪು ಅಂತಂದೇಳಿ ಹೇಳೋದ್ರ ಜೊತೆಗೆ ಒಂದು ಬಿಗ್ ಬಾಸ್ ಮನೇಲಿ ಯಾರಿಗೂ ಕೂಡ ಹೊಡಿಯಂಗಿಲ್ಲ, ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಂಗಿಲ್ಲ. ಆ ರೀತಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ರು ಕೂಡ ಯಾಕೆ ಸುಮ್ಮನೆ ಇದ್ರು ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಸೊ ಹಾಗಾದ್ರೆ ನಿನ್ನೆ ಎಪಿಸೋಡ್ ಅಲ್ಲಿ ಯಾಕೆ ಸುಮ್ಮನೆ ಇದ್ರು ಅನ್ನೋ ಒಂದು ಪ್ರಶ್ನೆ ಆಲ್ರೆಡಿ ಬಂದಿತ್ತು. ಆದ್ರೆ ಕೊನೆಯಲ್ಲಿ ಅವ್ರು ಇಂಟು ಕೊಟ್ರು, ನೆಕ್ಸ್ಟ್ ಸ್ಪೆಷಲ್ ಕ್ಲಾಸ್, ಸಂಡೇ ಸ್ಪೆಷಲ್ ಕ್ಲಾಸ್ ರಿಷಾ ಗೌಡ ಇರುತ್ತೆ ಅಂತ. ಸೊ ಹಾಗಾದ್ರೆ ರಿಷಾ ಗೌಡ ಇರ್ತಾಳೋ ಇಲ್ವೋ ಗೊತ್ತಿಲ್ಲ. ರಿಷಾ ಗೌಡ ಇರ್ಬೇಕೋ ಇರಬಾರ್ದು ಅನ್ನೋ ಒಂದು ಡಿಸಿಷನ್ ಕೂಡ ಬಿಗ್ ಬಾಸ್ ಮನೇಲಿ ಇರ್ತಕ್ಕಂಥ ಕಂಟೆಸ್ಟೆಂಟ್ಸ್ ಗಳ ಕೈಯಲ್ಲಿದೆ. ಹೌದು, ಇವತ್ತಿನ ಬಿಗ್ ಬಾಸ್ ಒಂದು ಪ್ರಮೋದಲ್ಲಿ ನಾವು ಯಾರೆಲ್ಲ ನೋಡಿದ್ರೋ ಇಲ್ವೋ ಗೊತ್ತಿಲ್ಲ, ಒಂದು ಆಟವನ್ನ ಆಡ್ಸಿದ್ದಾರೆ. ಏನಪ್ಪಾ ಅಂತಂದ್ರೆ, ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ, ಯೆಲ್ಲೋ ಕಾರ್ಡ್ ಮತ್ತೆ ರೆಡ್ ಕಾರ್ಡ್. ಇದರಲ್ಲಿ ಯೆಲ್ಲೋ ಕಾರ್ಡ್ಗಳನ್ನ ಅತಿ ಹೆಚ್ಚು ಕಂಟೆಸ್ಟೆಂಟ್ಗಳು ಚೂಸ್ ಮಾಡಿದಾರೆ ಅಂತಂದ್ರೆ ಅದು ವಾರ್ನಿಂಗ್ ಕೊಟ್ಟಾಗೆ. ಅಂದ್ರೆ ರಿಷಾ ಸೇಫ್, ಅಟ್ಲೀಸ್ಟ್ ಒಂದು ವಾರ್ನ್ ಮಾಡಿದೀವಿ, ಇನ್ ಮುಂದೆ ಅವಳು ತಿದ್ಕೊಂಡು ಚೆನ್ನಾಗಿರ್ಲಿ ಬಿಗ್ ಬಾಸ್ ಮನೇಲಿ ಅಂತಂದೇಳಿ. ಅಥವಾ ಸಾಕಷ್ಟು ಜನ ರೆಡ್ ಕಾರ್ಡ್ ಏನಾದ್ರು ಚೂಸ್ ಮಾಡಿದ್ರು ಅಂತಂದ್ರೆ, ರಿಷಾ ಗೌಡ ನಿನ್ ಟೈಮ್ ಹತ್ರ ಬಂದಿದೆ, ನೀನ್ ಬಾಯಿ ಮುಚ್ಕೊಂಡು ಹೊರಗಡೆ ಹೋಗು ಅಂತ. ಸೊ ಹಾಗಾದ್ರೆ ವಾರ ಪೂರ್ತಿ ಎಗರಾಡದಂತ ರಿಷಾ ಗೌಡ ಮುಖ ಹೆಂಗಾಗಿದೆ? ಸೆಗಣಿ ತಿಂದವ್ರ ತರ ಆಗೋಗಿದೆ. ವಾರ ಪೂರ್ತಿ ಇದ್ದಂತ ಎನರ್ಜಿಯಲ್ಲಿ, ವಾರ ಪೂರ್ತಿ ಇದ್ದಂತ ಸೊಕ್ಕೆಯಲ್ಲಿ ಗೊತ್ತಿಲ್ಲ. ಸೊ ಇದಿಷ್ಟು ಬಿಗ್ ಬಾಸ್ ನ ಫಸ್ಟ್ ಪ್ರೊಮೋದಲ್ಲಿ ಆಗಿರ್ತಕ್ಕಂಥದ್ದು. ಇವತ್ತಿನ ಬೆಳಗಿನ ಪ್ರೊಮೋದಲ್ಲಿ ಬಿಟ್ಕೊಟ್ಟಿರ್ತಕ್ಕಂಥ ಹಿಂಟ್. ಹಾಗಾದ್ರೆ ರಿಷಾ ಗೌಡ ಇರಬೇಕೋ ಇರಬಾರ್ದು ಅಂತ ನೀವುಗಳು ಡಿಸೈಡ್ ಮಾಡಬೇಕು. ಯಾಕೆ ಅಂತಂದ್ರೆ, ಅಲ್ಲಿ ರೆಡ್ ಕಾರ್ಡ್ ಯೆಲ್ಲೋ ಕಾರ್ಡ್ಗಳಲ್ಲಿ ಆಲ್ಮೋಸ್ಟ್ ಅವರು ಸೇಫ್ ಆಗ್ತಾರೆ ಅನ್ನೋ ಒಂದು ಮಾತುಕತೆ ನನಗೆ ಕೇಳಿ ಬಂದಿದೆ. ಲೈವ್ ಅಪ್ಡೇಟ್ಸ್ ಪ್ರಕಾರ ಇವತ್ತು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತಕ್ಕಂಥ ಕಂಟೆಸ್ಟೆಂಟ್ ಚಂದ್ರಪ್ರಭಾ ಅಂತ ಮಾತಾಡ್ಕೋತಾ ಇದ್ದಾರೆ. ಹಾಗಾದ್ರೆ ನನ್ನ ಒಂದು ಅನಿಸಿಕೆ, ಚಂದ್ರಪ್ರಭಾ ಬದಲು ಆಲ್ರೆಡಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿರ್ತಕ್ಕಂಥ ರಿಷಾ ಗೌಡನೇ ಆಚೆ ಹಾಕ್ಬೇಕಾಗಿತ್ತು. ಬಿಕಾಸ್ ರಿಷಾ ಗೌಡ ಜಾಗದಲ್ಲಿ ಯಾರೇ ಒಬ್ಬ ಗಂಡ್ಸಿದ್ರು ಅಥವಾ ಗಿಲ್ಲಿನೇ ರಿಷಾಗೆ ಕೈ ಮಾಡಿದಿದ್ರು ಕೂಡ ಅಲ್ಲಿ ತಗೋತಾ ಇದ್ದಂತ ಕ್ರಮ ಏನಪ್ಪಾ ಅಂತಂದ್ರೆ, ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದಾರೆ ಅಂತಂದೇಳಿ ಆಚೆ ಆಗ್ತಾ ಇದ್ರು. ಹಾಗಾದ್ರೆ ಹೆಣ್ಣು ಮಕ್ಕಳಿಗೆ ಒಂದು ನ್ಯಾಯ, ಗಂಡು ಮಕ್ಕಳಿಗೆ ಒಂದು ನ್ಯಾಯ ಯಾಕೆ ಅಂತ ನನ್ನ ಒಂದು ಅನಿಸಿಕೆ. ಸೊ ಚಂದ್ರಪ್ರಭಾ ಬದಲು ರಿಷಾ ಹೋಗ್ಬೇಕಾಗಿತ್ತು ಅಂತ ಒಂದು, ಅಥವಾ ಡಬಲ್ ಎಲಿಮಿನೇಷನ್ ಇದ್ರೆ ರಿಷಾ ಹೋಗ್ಬಿಡ್ಲಿ ಅಂತ ನಂದು. ಬಿಕಾಸ್ ಬಿಗ್ ಬಾಸ್ ಮನೆ ಅಟ್ಲೀಸ್ಟ್ ಶಾಂತವಾಗಿರುತ್ತೆ ಅಂತಂದೇಳಿ. ಈ ಅಮ್ಮ ಬಂದಾಗಿಂದ ಒಂದು ಪರ್ಸೆಂಟ್ ನೆಮ್ಮದಿ ಇಲ್ಲ ಯಾರಿಗೂ, ನೋಡೋ ಅಂತ ಆಡಿಯನ್ಸ್ಗೂ ನೆಮ್ಮದಿ ಇಲ್ಲ. ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ನಡೀತಾ ಇದೆ ಅಂದ್ರೂ ಕೂಡ ಅಲ್ಲಿ ಹೋಗ್ಬಿಟ್ಟು ಸುಮ್ಮನೆ
ಬೆರಳು ಆಡಿಸ್ತಾ ಇರ್ತಾರೆ, ಕೆದಕ್ತಾ ಇರ್ತಾರೆ, ಜಗಳ ಸೃಷ್ಟಿ ಮಾಡ್ತಾ ಇರ್ತಾರೆ. ಬಿಗ್ ಬಾಸ್ ನ ಎಲ್ಲರೂ ಕೂಡ ಸ್ಟ್ರೆಸ್ ರಿಲೀಫ್ಗೆ ಅಂತ ನೋಡ್ತಾ ಇರ್ತಾರೆ. ಬಟ್ ಇವಳು ಬಂದಾಗಿಂದ ಬಿಗ್ ಬಾಸ್ ಹೆಂಗಾಗೋಗಿದೆ ಅಂತಂದ್ರೆ ಸ್ಟ್ರೆಸ್ ತಗೊಳ್ಳೋದಕ್ಕೋಸ್ಕರ ಬಿಗ್ ಬಾಸ್ ನೋಡೋ ರೀತಿ ಆಗೋಗಿದೆ. ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ. ಲವ್ ಯು ಆಲ್.